ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾರ್ಟ್ 2 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜ್ಯೋತಿಕಾ ದೀಪುನ ಕರ್ಕೊಬಂದು ಅವಳು ಹಾಸಿಗೆ ಮೇಲೆ ಮಲಸ್ಕೊತಾಳೆ. ಮಲ್ಕೋ ದೀಪು ಅಂತ ತಡ್ತಾ ಇರ್ತಾಳೆ. ಪಾರಿಜಾತ, ಏ ಗೋಲ್ಡಿ, ನಿನಗೇನಾಗಿದೆ? ಈ ಬೀದಿಲಿ ಬಿದ್ದಬೇಕಾಗಿರೋ ಅನಾಥ ಮಗುನ ತಗೊಬಂದು ಇಲ್ಲಿ ಮಲಗಿಸ್ಕೊಂಡು ಇದೆಯಲ್ಲ, ನಿನಗೇನಾದ್ರು ತಲೆಗಿಲೆ ಕಟ್ಟಿದ್ಯಾ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಗ್ರಾನಿ, ಸ್ವಲ್ಪ ಸುಮ್ಮನೆ ಇರ್ರಿ, ನನಗೆ ಇವಾಗ ದೀಪು ವೆರಿ ಇಂಪಾರ್ಟೆಂಟು. ದೀಪುನ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ನನಗೆ ಮುಂದೆ ತುಂಬ ಯೂಸ್ ಆಗ್ತಾಳೆ. ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಿರ್ತಾಳೆ. ನನ್ನ ತಲೆಯಲ್ಲಿ ಓಡ್ತಾರೋ ಆಲೋಚನೆ, ಸಿದ್ದು ಮತ್ತು ಶಾರದಾ ಇಬ್ಬರು ಆಚೆ ಎಲ್ಲೋಗೋದ್ರು, ಅವ್ರು ಎಲ್ಲೋಗಿದ್ದಾರೆ ಅಂತ ಫಸ್ಟ್ ನಾನು ಕಂಡುಹಿಡಿಬೇಕು. ಅದನ್ನು ಬಿಟ್ಟು ನೀವೇನೇನೋ ಯೋಚನೆ ಮಾಡಬೇಡಿ, ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಶಾರದಂಗೆ, ನೀನು ನನ್ನ ಮೇಲೆ ಎಷ್ಟೊಂದೆಲ್ಲ ಕರುಣೆ ತೋರಿಸ್ತಾ ಇದೆಯಮ್ಮ, ನಾನು ಆ ಕರುಣೆಗೆ ಅರ್ಹನ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಿರ್ತಾಳೆ. ನೀವು ಫಸ್ಟು ಊಟ ಮಾಡಿ ಅಂಕಲ್ ಅಂತ ಹೇಳ್ತಾಳೆ. ಅವ್ನು ಊಟ ಮಾಡಿ ಕಂಪ್ಲೀಟ್ ಆಗುತ್ತೆ. ಸಿದ್ದು ಆಚೆ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಸರಿ ಅಂಕಲ್, ಕೈ ತೊಳ್ಕೊಳ್ಳಿ ಅಂತ ಹೇಳಿ ಕೈ ತೊಳೆಸ್ಬಿಟ್ಟು ತಟ್ಟೆನ ತೊಳೆದಿಟ್ಬಿಟ್ಟು, ಸರಿ ಅಂಕಲ್ ನಾನು ಬಾಕ್ಸ್ ತೊಗೊಂಡು ನಾನು ಇನ್ನು ಹೊಡ್ತೀನಿ ಅಂತ ಹೇಳ್ತಾಳೆ. ಸರಿ ಅಪ್ಪ, ಹುಷಾರು, ಟೈಮ್ ಆಗಿದೆ, ಹುಷಾರಾಗಿ ಹೋಗಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಶಾರದಾ ಆಚೆಗಡೆ ಬರ್ತಾಳೆ. ಆಚೆ ಬಂದ್ಬಿಟ್ಟು ಅಲ್ಲೇ ಇರೋ ಬೀಗನ ಡೋರ್ ಲಾಕ್ ತಿರ್ಗಾ ಹಾಕ್ಬಿಟ್ಟು ಕೀನ ತೆಗೆದು ಅಲ್ಲೇ ಇಡ್ತಾಳೆ. ಇಟ್ಬಿಟ್ಟು ಶಾರದಾ ಹೊಂಟೋಗ್ಬಿಡ್ತಾಳೆ. ಹೋದ್ಮೇಲೆ ತಿರ್ಗಾ ಸಿದ್ದು ಬಂದ್ಬಿಟ್ಟು ಅದೇ ಕೀನ ತಗೊಂಡು ಡೋರ್ ಲಾಕ್ನ ಓಪನ್ ಮಾಡಿ ಅವನು ಒಳಗಡೆ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಪಾಲಕ್ಷ ಅವ್ರು ಇರ್ತಾರೆ. ಪಾಲಕ್ಷ ಅವ್ರು ಬಂದು ನಿಂತ್ಕೊತಾರೆ. ಸಿದ್ದು ನೀನಾ ಅಂತ ಕೇಳ್ತಾರೆ. ಹೌದು ಮಾವ, ನಾನೇನೆ ಅಂತ ಹೇಳ್ತಾನೆ. ಏನಿಲ್ಲ, ಇದೆಲ್ಲ ನಾನು ನೋಡಿದ ಸತ್ಯನ ಅಂತ ಕೇಳ್ತಾ ಇರ್ತಾನೆ. ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ನಡೆದಿರೋ ಘಟನೆನೆಲ್ಲ ಪಾಲಕ್ಷ ಹೇಳ್ತಾನೆ. ಮೆಟ್ಲಿಳ್ದು ನಡ್ಕೊಂಬರ್ತಾ ಇರ್ತಾನೆ. ಆಗ ಶಾರದಾ ಮನೆ ಒರೆಸ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ನು ಇಮ್ಯಾಜಿನ್ ಮಾಡ್ಕೊತಾನೆ. ಶಾರದಾ ಮನೆ ಮಗಳಾಗಿದ್ದರೆ ಸೋಫಾ ಮೇಲೆ ಕೂತ್ಕೊತಾ ಇದ್ರು, ಕೆಲಸದವ್ರು ಬಂದು ಟೀ ಕೊಡ್ತಾಯಿದ್ರು, ಟೀ ಕುಡಿತಾ ಇದ್ರು, ಎಷ್ಟು ಖುಷಿಯಾಗಿರ್ತಿದ್ರು ಅಂತ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಮ್ಯಾಜಿನೇಷನ್ ಮಾಡಿಕೊಂಡು ಶಾರದಾ ಅವರು ಅವ್ರ ಅಪ್ಪ ಅಮ್ಮ ಜೊತೆಗೆ ಎಷ್ಟು ಖುಷಿಯಾಗಿರ್ತಾರೆ. ಆವಾಗ ಅವ್ರ ಜೊತೆ ಬಿಸ್ನೆಸ್ ವಿಷಯದಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಸುಮಿತ್ರಮ್ಮ ಬಂದ್ಬಿಟ್ಟು ಮನೆಯವ್ರಿಗೆಲ್ಲ ಆರತಿ ಕೊಡ್ತಾರೆ. ಆಗ ದೀಪ ಓಡ್ ಬಂದು ತಾತನ ತಗೊಂಡು ಮುತ್ತು ಕೊಡ್ತಾಳೆ. ಆವಾಗ ಎಲ್ಲರೂ ಖುಷಿಯಾಗಿರೋ ಥರ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ. ಅವ್ನ ಇಮ್ಯಾಜಿನೇಷನಲ್ಲೇ ಇರ್ಬೇಕಾದ್ರೆ ಶಾರದಾ ಬಂದ್ಬಿಟ್ಟು ಸಾರ್ ಅಂತ ಕರೀತಾಳೆ. ಈಗ ಹಿಂಗೆ ಕಣ್ಮುಂದೆ ಹಿಂಗೆ ಕೈ ಆಡಿಸ್ತಾಳೆ. ಆದ್ರೂ ಅವನೇ ಬೇರೆ ಲೋಕದಲ್ಲೇ ಇರ್ತಾನೆ. ಅವಾಗ ಸಾರ್ ಎಲ್ಲಿದ್ದೀರಾ ನೀವು, ಎಲ್ಲೂ ಮರ್ತೋಗಿದ್ದೀರಾ ಅಂತ ರಿಯಾಲಿಟಿಲಿ ಪಾರಿಜಾತ, ಶಾರದಾ ಬಾಯಿಲಿ ನನಗೊಂದು ಲೋಟ ಜ್ಯೂಸ್ ಕೊಡು ಅಂತ ಹೇಳ್ತಾಳೆ. ಆವಾಗ ಜ್ಯೂಸ್ನ ತಗೊಬಂದು ಶಾರದಾ ಕೊಡ್ತಾಳೆ. ರಿಯಾಲಿಟಿಲಿ ಈ ಥರ ನಡೀತಾ ಇರುತ್ತೆ. ಅವ್ನು ಇಮ್ಯಾಜಿನೇಷನಲ್ಲಿ ಆ ಥರ ಯೋಚನೆ ಮಾಡ್ತಾ ಇರ್ತಾನೆ. ಶಾರದಾ ಬಂದು ಎಚ್ಚರಿಸಿದಾಗ ಕೇಳ್ತಾನೆ, ಏನು ಶಾರದಾ ಅವರೇ, ನನ್ನ ಹತ್ರನೇ ಎಲ್ಲ ವಿಷಯ ಮುಚ್ಚಿಟ್ಟಿದ್ದೀರಾ, ನೀವು ಈ ಮನೆ ಮಗಳಾಗಿ ಹೆಂಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಶಾರದಂಗೆ ಶಾಕ್ ಆಗುತ್ತೆ. ಏನಿದು, ಇವ್ರಿಗೆ ಯಾವಾಗ ಈ ವಿಷಯ ಎಲ್ಲ ಗೊತ್ತಾಯಿತು ಅಂತ ಕೈ ಹಿಡ್ದು ಎಳ್ದು ಆ ಕಡೆ ಮೆಟ್ಲ ಹತ್ರ ಕರ್ಕೊಂಡು ಹೋಗ್ತಾಳೆ. ಆವಾಗ ನೀವು ಈ ಮನೆ ಮಗಳು ಅಂತ ಗೊತ್ತಾಯಿತು, ಮಾವನೇ ನಿಮ್ಮಪ್ಪ ಮತ್ತು ಸುಮಿತ್ರಮ್ಮ ಅತ್ತೆನೇ ನಿಮ್ಮ ಅಮ್ಮ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವಳಿಗೆ ಇನ್ನೂ ಟೆನ್ಷನ್ ತಡ್ಕೊಳ್ಳೋದಕ್ಕಾಗಲ್ಲ. ಆವಾಗ ಕೈ ಹಿಡಿದು ಒಳಗಡೆ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಏನು ಸರ್ ನೀವು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅವನು ನಡೆದಿರೋ ಘಟನೆನ ಹೇಳ್ತಾನೆ. ನೀವು ಆಚೆಗಡೆ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ರಲ್ಲ, ಆವಾಗ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ. ನೀವು ಪಾಲಕ್ಷಮ್ಮ ಅವಂಗೆ ನೀವು ಊಟ ಕೊಟ್ಟಿದ್ದನ್ನೆಲ್ಲ ನಾನು ನೋಡಿದೆ. ಅಲ್ಲಿ ಹೋದ್ಮೇಲೆ ಅವರು ಪಾಲಕ್ಷಮ್ಮ ಅವ ನಂಗೆ ಎಲ್ಲ ಸ್ಟೋರಿನೂ ಹೇಳಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದಿದ್ದಾಗ ನೀವು ಹೋಗಿ ಅಲ್ಲಿ ನೋಡಿಬಿಟ್ಟು ಆಟೋದಲ್ಲಿ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರನ್ನ ಹುಷಾರು ಮಾಡೋದಲ್ದೇ ಅಲ್ಲಿ ಅವ್ರನ್ನ ಎಷ್ಟು ಮಗು ಥರ ಆರೈಕೆ ಮಾಡಿ ಎಲ್ಲನೂ ನೋಡ್ಕೊತಾ ಇದ್ದೀರಾ. ಯಾಕೆ ಶಾರದವ್ರೆ, ಇವೆಲ್ಲ ವಿಷಯ ಗೊತ್ತಿದ್ರು ಯಾಕೆ ನನಗೆ ನೀವೇನು ಹೇಳಲಿಲ್ಲ ಅಂತ ಕೇಳ್ತಾ ಇರ್ತಾನೆ. ನೀವು ಬೇರೆಯವ್ನ ಥರ ಟ್ರೀಟ್ ಮಾಡ್ತಾ ಇದ್ದೀರಾ, ನನ್ನ ಮೇಲೆ ನಿಮ್ಗೆ ಇಷ್ಟನ ನಂಬಿಕೆ ಇರೋದು, ನನ್ನ ಏನು ಇಷ್ಟ ಇಲ್ವಾ ಅಂತ ಬೈತಾ ಇರ್ತಾನೆ. ಆವಾಗ ಸಾರ್, ನಾನು ನಿಮ್ಮನ್ನ ಬೇರೆಯವ್ರ ಥರ ಟ್ರೀಟ್ ಮಾಡೋದ, ನಿಮ್ಮ ಮೇಲೆ ನನಗೆ ತುಂಬ ಅಪಾರವಾದ ಪ್ರೀತಿ ಇದೆ, ನಿಮಗೆ ಕೋಪ ಜಾಸ್ತಿ, ಯಾವುದೂ ತಡ್ಕೊಳೋದಿಲ್ಲ. ನೀವು ಎಲ್ಲಿ ವಿಷಯ ಹೇಳ್ಬಿಟ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ವಿಷಯನೂ ಹೇಳ್ಬಿಡ್ತೀರಾ ಅಂತ ನಾನು ಏನೋ ವಿಷಯನೂ ಹೇಳಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ. ಕೇಳಬಾರ್ದು, ಈಗಲೂ ನಾನು ಹೋಗಿ ಮನೆಯವ್ರಿಗೆ ಹೇಳ್ತೀನಿ, ಮನೆಯವ್ರಿಗೆ ಹೇಳಿ ನಿಮಗೆ ಎಲ್ಲ ಸರಿ ಮಾಡ್ತೀನಿ, ನೀವು ಈ ಮನೆ ಮಗಳಾಗಿ ರಾಣಿ ಥರ ಇರಬೇಕು, ಅಂಥದ್ರಲ್ಲಿ ನೀವು ಈ ಮನೆ ಕೆಲಸದವಳ ಥರ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ನೀವು ಇದೇ ಕಾರಣಕ್ಕೆ ನೀವು ಈ ಮನೆಗೆ ಬಂದು ಕೆಲಸದವಳ ಥರ ಸೇರ್ಕೊಂಡಿದ್ದು, ನಾನು ಬೇಡ ನಾವು ಆ ಮನೇಲಿ ಇರೋಣ ಅಂತ ಹೇಳಿದ್ರು ಇಲ್ಲ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಅಂತ ಕೇಳ್ತಾನೆ. ಹೌದು ಸರ್, ನಾನು ಇಲ್ಲೇ ಇರಬೇಕು, ನನ್ನ ಅಪ್ಪ ಅಮ್ಮನ ಮುಂದೆನೇ ಇದ್ರೇ ನಾನು ಎಲ್ಲ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾನೆ. ಅವಾಗ ಇನ್ನೇನು ಸರಿ ಮಾಡಬೇಕು, ನಾನು ಎಲ್ಲ ವಿಷಯನೂ ಹೇಳಿ ನಮ್ಮ ಅತ್ತೆ ಮಾವನ ಹೆಂಗೆ ಒಪ್ಪಿಸ್ಬೇಕು ಅಂತ ನಂಗೆ ತುಂಬ
ತುಂಬ ಚೆನ್ನಾಗಿ ಗೊತ್ತು, ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಸಾರ್ ಒಂದು ನಿಮಿಷ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಏನಕ್ಕೆ ನನ್ನ ತಡಿತಾ ಇದ್ದೀರಾ, ನಾನು ಹೋಗಿ ಹೇಳ್ತೀನಿ ಸುಮ್ಮನೆ ರೀ ಅಂತ ಹೇಳ್ತಾ ಇರ್ತಾನೆ. ಅವಾಗ ನೀವು ಅವ್ರ ಮೇಲೆ ಅವ್ರಿಗೆ ಯಾವ ವಿಷಯನೂ ಹೇಳ್ಬಾರ್ದು, ನನ್ನ ಮೇಲೆ ಆಣೆ ಅಂತ ತಲೆ ಮೇಲೆ ಆಣೆ ಇಕ್ಕಿಸ್ಕೊಂತಾಳೆ. ಯಾಕೆ ಶಾರದವ್ರೆ ನನ್ನ ಕೈನ ಯಾಕೆ ಹಿಂಗೆ ಕಟ್ಟಾಗ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವಾಗ ನಿಮ್ಮ ಒಂದು ವಿಷಯ ಯೋಚನೆ ಮಾಡಿದ್ದೀರಾ, ಜ್ಯೋತಿಕಾ ಬಂದು ಪಾಲಾಕ್ಷ ಅವ್ರ ಮಗಳಲ್ವಾ, ಅವ್ರ ಮಗಳಾಗಿದ್ದೇನೆ ಅವಳೆಲ್ಲಿ ನನಗೆ ವಿಷಯ ಹೇಳ್ಬಿಡ್ತಾಳೆ ಅಂದ್ಬಿಟ್ಟು ಅವಳನ್ನ ಆಕ್ಸಿಡೆಂಟ್ ಮಾಡಿಸಿ ಅವ್ಳನ್ನ ಸಾಯಿಸೋ ಲೆವೆಲ್ಗೆ ಹೋಗಿದ್ದಾಳೆ ಅಂದರೆ ಅವಳು ಎಷ್ಟು ವಿಕೃತ ಇರಬೇಕು ಅವಳ ಮನಸ್ಸು. ಅವಳು ಈಗ ನೀವು ಎಲ್ಲ ವಿಷಯನೂ ಇಲ್ಲಿ ಅತ್ತೆ ಮಾವಂಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನೀವು ಅವ್ರಿಗೆಲ್ಲ ವಿಷಯನೂ ಹೇಳಿದ್ರೆ ನನ್ನ ಅಪ್ಪ ಅಮ್ಮನ ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ. ಈ ಆಸ್ತಿನೂ ಸಿಗಲ್ಲ, ನಂಗೆ ಏನೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಪ್ಪ ಅಮ್ಮ ಎಲ್ಲರನ್ನೂ ಸಾಯಿಸ್ಬಿಡ್ತಾಳೆ. ದೀಪು, ಆರತಿ, ವಿಮಲಮ್ಮ ಇವರೆಲ್ರಿಗೂ ತೊಂದರೆ ಕೊಡ್ತಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ, ನಾನು ಆ ಥರ ಎಲ್ಲ ಯಾರಿಗೂ ಏನೂ ಆಗಬಾರ್ದು ಅಂತಲೇ ವಿಷಯನ ಗೊತ್ತಿದ್ರೂ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಅದನ್ನೆಲ್ಲ ನಾವು ಸುಮ್ಮನೆ ಇದ್ದು ಏನು ಪ್ರಯೋಜನ, ಅವಳನ್ನ ಮಾಡಿರೋ ತಪ್ಪನ್ನ ಪ್ರೂವ್ ಮಾಡಬೇಕಲ್ವಾ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸರ್, ನಿಮ್ಗೆ ಇನ್ನೂ ಒಂದು ಮಹಾ ವಿಷಯ ಗೊತ್ತಿಲ್ಲ, ಇಲ್ಲಿ ಸುಮ್ಮನೆ ಇರೋದಕ್ಕೆ ಅದೂ ಒಂದು ಕಾರಣ ಅಂತ ಹೇಳ್ತಿರ್ತಾಳೆ. ಅದೇನು ಅಂತ ನಾನು ಹೇಳಿ ಶಾರದವ್ರೆ ಅಂತ ಹೇಳ್ತಾನೆ. ಅವಾಗ ನೀವು ಒಂದು ವಿಷಯ ಅರ್ಥ ಮಾಡ್ಕೊಂಡಿದ್ದೀರಾ, ಈಗ ಸುಮಿತ್ರಮ್ಮಂಗೆ ನನ್ನ ಮಗ ಕಂಡ್ರೇ ಆಗಲ್ಲ, ನಾನು ನೋಡಿದ್ರೆ ಸಾಕು ಅಷ್ಟೊಂದು ಕೋಪ ಮಾಡ್ಕೊತಾರೆ. ನಾನು ಅವಳ ಮದುವೆ ಮುರಿಯೋದಕ್ಕೆ ನಾನೇ ಕಾರಣ, ಜ್ಯೋತಿಕನ ಮದುವೆ ಹಾಳು ಮಾಡಿದ್ದೀನಿ, ಅವ್ರ ಮನೆಗೆ ನಾನು ಎಲ್ಲ ಕೆಟ್ಟದ್ದು ಮಾಡಿದ್ದೀನಿ ಅಂತ ನನ್ನ ಮೇಲೆ ಅವ್ರಿಗೆ ಕೆಟ್ಟ ಅಭಿಪ್ರಾಯ ಇದೆ. ಈಗ ಫಸ್ಟು ಅವ್ರ ಮನಸ್ಸಲ್ಲಿ ನಾನೊಂದು ಸ್ಥಾನ ಗಳಿಸ್ಕೋಬೇಕು, ಅವ್ರ ಪ್ರೀತಿನ ಗಳಿಸ್ಬೇಕು, ಆಮೇಲೆ ನಾನು ಹೋಗಿ ನಾನು ನಿಮ್ಮ ಮಗಳು ಅಂತ ಹೇಳಿದ್ರೆ ಅವ್ರು ನಂಬ್ತಾರೆ. ಅದನ್ನು ಬಿಟ್ಬಿಟ್ಟು ಇವಾಗಲೇ ಹೋಗ್ಬಿಟ್ಟು ನಾನು ಅವ್ರ ಮಗಳು ಅಂತ ಹೇಳಿದ್ರೆ ನನ್ನ ನಂಬ್ತಾರ, ಫಸ್ಟು ನನ್ನ ಕತ್ತಿಡ್ದು ಆಚೆ ಹೇಳ್ತಾರೆ. ನಾನು ಈ ಥರ ಎಲ್ಲ ನಾಟಕ ಆಡ್ಕೊಂಡು ಬರ್ತೀನಿ ಅಂತ ನನಗೆ ಆಲ್ರೆಡಿ ಅವರು ಮುಂಚೆನೇ ಹೇಳಿದ್ದಾರೆ. ಅಂಥದ್ರಲ್ಲಿ ನಾನು ಅವ್ರ ಮನಸ್ಸಲ್ಲಿ ಒಂದು ಪ್ರೀತಿ ಹುಟ್ಟಿಸ್ಬೇಕು. ಆ ಪ್ರೀತಿ ಹುಟ್ಟಾದ್ಮೇಲೆ ಆಮೇಲೆ ಹೋಗಿ ಅವ್ರಿಗೆ ನಾನು ನಿಮ್ಮ ಮಗಳು ಅಂತ ಹೇಳಿದ್ರೆ ಒಂದು ಅರ್ಥ ಇದೆ. ಅದನ್ನು ಬಿಟ್ಬಿಟ್ಟು ಇವಾಗಲೇ ಹೋಗಿ ಹೇಳಿದ್ರೆ ಚೆನ್ನಾಗಿರಲ್ಲ ಸರ್. ದಯವಿಟ್ಟು ನನ್ನ ಮಾತನ್ನ ಕೇಳಿ, ನನ್ನ ಮಾತನ್ನ ನೀವು ನಡೆಸ್ಕೊಡ್ಬೇಕು, ದಯವಿಟ್ಟು ಈ ಥರ ಮಾಡಬೇಡಿ, ನೀವು ಹೋಗಿ ಅಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಿರ್ತಾಳೆ. ಆದರೂ ಶಾರದವ್ರೆ, ನೀವು ಈ ಮನೆ ಕೆಲಸದವ್ರ ಥರ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ನನ್ನ ಅತ್ತೆ ಮಗಳು, ನನ್ನ ಸ್ವಂತ ಅತ್ತೆ ಮಗಳು, ನೀವು ಈ ಥರ ಕಷ್ಟದಲ್ಲಿ ಇರೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ದಯವಿಟ್ಟು ಸ್ವಲ್ಪ ದಿನ ನೀವು ಇದೇ ಥರ ಸಮಾಧಾನವಾಗಿರಬೇಕು ಸರ್ ಅಂತ ಕನ್ವಿನ್ಸ್ ಮಾಡ್ತಾಳೆ. ಆಯಿತು ಶಾರದವ್ರೆ, ನಿಮಗೋಸ್ಕರ ನಾನು ತಾಳ್ಮೆಯಿಂದ ಇರ್ತೀನಿ. ಇನ್ಮೇಲೆ ನನ್ನ ಕೆಲಸ ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ಈ ಮನೆಯವರು ಯಾರು, ನೀವು ಈ ಮನೆಯವರು ಅನ್ನೋದನ್ನ ಪ್ರೂವ್ ಮಾಡಿ, ಜ್ಯೋತಿಕಾ ಆಗಿರಲಿ ಮತ್ತು ಈ ಪಾರಿಜಾತ ಅಜ್ಜಿ ಆಗಿರಲಿ, ಇವರಿಂದ ನಿಮ್ಗೆ ಏನೂ ತೊಂದರೆ ಆಗದೆ ಇರೋ ಥರ ಅವ್ರ ತಪ್ಪು ಏನು ಅನ್ನೋದನ್ನ ಈ ಮನೆಗೆ ಪ್ರೂವ್ ಮಾಡಿ ಅವ್ರನ್ನ ಫಸ್ಟು ಈ ಮನೆಯಿಂದ ಆಚೆ ಹಾಕೋದೇ ನನ್ನ ಮುಖ್ಯ ಕೆಲಸ ಅಂತ ಹೇಳ್ತಾನೆ. ಆಗ ಸ್ವಲ್ಪ ಸಮಾಧಾನ ಆಗುತ್ತೆ ಶಾರದಂಗೆ. ಶಾರದ ಮನೆಯಿಂದ ಆಚೆ ಕಡೆಗೆ ಬರ್ತಾಳೆ. ಆವಾಗ ಸಿದ್ದುನು ಅವಳಿಂದ ಓಡೋಡಿ ಬರ್ತಾನೆ. ಬಂದು ಅವಳು ಕೈನ ಹಿಡ್ಕೊತಾನೆ. ಕೈ ಬಿಡಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಏನ್ರಿ ಶಾರದವ್ರೆ, ನಾನು ಇವಾಗ ಅಫಿಷಿಯಲಿ ನಿಮ್ಮ ಅತ್ತೆ ಮಗ, ನನ್ನ ನೀವು ಮಾವ ಅಂತ ಕರಿಬೋದು, ಸ್ವೀಟಾಗಿ ಮಾವ ಅಂತ ಕರೀರಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವಳಿಗೆ ನಾಚಿಕೆ ಆಗ್ತಾ ಇರುತ್ತೆ ಮಾವ ಅಂತ ಕರೆಯೋದಕ್ಕೆ. ದೂರ ಹೋಗಿ ನಿಂತ್ಕೊಂಡು ಮಾವ ಅಂತ ಕರಿಬೇಕಾ ನಿಮ್ಮನ್ನ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನೀವು ಕಾಯಿಸ್ಬೇಡ್ರಿ, ಇವಾಗ ನನ್ನ ಮಾವ ಅಂತ ಕರಿತೋರೋ ಇಲ್ವೋ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅವಳು ನಾಚ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಹೀಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಮತ್ತು ಸಿದ್ದು ಇಬ್ಬರು ಸೇರಿಕೊಂಡು ಈ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಸೇರ್ಕೊಂಡು ಮಾಡ್ತಿರೋ ಮನೆಯಾಳ ಕೆಲಸಗಳನ್ನ ಆದಷ್ಟು ಬೇಗ ಕಂಡುಹಿಡ್ದು ಶಾರದಾ ಈ ಮನೆ ಮಗಳು ಅಂತ ಪ್ರೂವ್ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.